If you want to excel in your exams, you have to be in Excel Academy. ಅವ್ರನ್ನೊಂದು ಪಕ್ಕಾನ ಒಂದು ಮೆಡಿಕಲ್ಗೆ ರೆಡಿ ಮಾಡುವಂಥ ಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. 470ಕ್ಕೂ ಅಧಿಕ ವಿದ್ಯಾರ್ಥಿಗಳು ಫಸ್ಟ್ PUCಯ ಫಸ್ಟ್ ಡೇ ಇಂದ ಇಂಟಿಗ್ರೇಟೆಡ್ ಸಿಸ್ಟಮಲ್ಲಿ ಕೋಚಿಂಗ್ ಕೊಡ್ತಾ ಹೋಗ್ತೇವೆ. ಡೈಲಿ DPP ಪ್ರಾಕ್ಟೀಸ್ ಪೇಪರ್ ಕೊಡ್ತೇವೆ. ಪ್ರತಿ ಸಂಡೇ ಕೂಡ 720 ಮಾರ್ಕ್ ಎಕ್ಸಾಮ್ ಇರುತ್ತೆ ನೀಟಿಗೆ. ಅದು ತುಂಬ ಹೆಲ್ಪ್ ಆಗಿರುವಂಥದ್ದು. ಇವತ್ತು ನಮ್ಮದು ನೀಟ್ ಅಂತ ಹೇಳಿದ್ರೆ ಎಕ್ಸೆಲ್ ಅಂತ ಹೇಳಿದ್ರೆ ನೀಟ್ ಅಂತ ಹೇಳೋ ಮಟ್ಟಿಗೆ ನಾವು ಬೆಳೆದಿರೋದು. ಮೌರ್ಯ YD ಆಲ್ ಇಂಡಿಯಾ ರ್ಯಾಂಕ್ ನಿನ್ನ ಪಡ್ಕೊಳ್ಳೋದು ತುಂಬ ಕಷ್ಟನಾ ಅಥವಾ ತುಂಬ ಈಸಿನಾ? ಎಕ್ಸೆಲ್ ಪಡಲೇಬೇಕು ಸರ್. ಆಬ್ವಿಯಸ್ಲಿ ಎಕ್ಸೆಲ್ ಹ್ಯಾಸ್ ಬಿನ್ ಅ ಮೇಜರ್ ಪಾರ್ಟ್ ಇನ್ ವಾಟ್ ಐ ಅಚೀವ್ಡ್. ಹಾಸ್ಟೆಲ್ ಲೈಕ್ ಆಲ್ಮೋಸ್ಟ್ ಮನೆ ಥರ ಅನ್ಸುತ್ತೆ. ರಾತ್ರಿ 11 ಗಂಟೆ 12 ಗಂಟೆಗೆ ಫೋನ್ ಮಾಡಿ ಕೇಳಿದಾಗಲೂ ಡೌಟ್ ಸಾಲ್ವ್ ಮಾಡಿದ್ದಾರೆ. ವೀಕ್ಲಿ ಎಕ್ಸಾಮ್ಸ್ ಫಾರ್ ಎಂಟೈರ್ 720 ಮಾರ್ಕ್ಸ್ ಅಂದರೆ ಸೇಮ್ ನೀಟ್ ಪ್ಯಾಟರ್ನ್ ಆ್ಯಸ್ ಇಟ್ ಇಸ್. ಎಕ್ಸೆಲ್ ಬೆಳಕು ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ. 300 ವಿದ್ಯಾರ್ಥಿಗಳಿಗೆ ಎಕ್ಸೆಲ್ ಬೆಳಕು ಮುಖಾಂತರ PUC ಓದುವಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತ. ಮೌರ್ಯನೇ 10th 97 ತಗೊಂಡಾಗ ಅವನು ಎಕ್ಸೆಲ್ ಬೆಳಕು ಮುಖಾಂತರ ನಮ್ಮಲ್ಲಿ ಕಾಲೇಜಿನ ಫೀಸನ್ನು ಅವನು ಉಚಿತ ಪಡ್ಕೊಂಡು ಇವತ್ತು ಏಮ್ಸ್ನಂತಹ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗೆ ಜಾಯ್ನ್ ಆಗ್ತಾ ಇದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಎಕ್ಸೆಲ್ ನೀಟ್ ಅಕಾಡೆಮಿ ಗುರುವಾಯನಕೆರೆ ಮಂಗಳೂರು ಫ್ಯೂಚರ್ ಡಾಕ್ಟರ್ಸ್ಗಳನ್ನ ಪ್ರಿಪೇರ್ ಮಾಡುವಂತಹ ಫ್ಯಾಕ್ಟರಿ ಅಂತ ನಾನು ಇಷ್ಟೇ ಹೇಳುವಂಥದ್ದು, ನಿಮ್ಮ ಡ್ರೀಮ್ ಅಂತ ತ್ಯಾಗ ಮಾಡಬೇಡಿ. ನಮ್ಮಲ್ಲಿ 1 ಇಯರ್ ಕೋಚಿಂಗ್ ಇದೆ, ಬನ್ನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಗೋಲ್ಡನ್ ಲೈಫ್ಗೆ ಸ್ವಾಗತ. ನಾನು ರಾಹುಲ್ ದಯಾನ್. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಐ ವುಡ್ ರಾದರ್ ಎಕ್ಸೆಲ್ ಇನ್ ದ ನಾಲೆಡ್ಜ್ ಆಫ್ ವಾಟ್ ಇಸ್ ಎಕ್ಸಲೆಂಟ್ ದ್ಯಾನ್ ಇನ್ ದ ಎಕ್ಸ್ಟೆಂಟ್ ಆಫ್ ಮೈ ಪವರ್ ಆ್ಯಂಡ್ ಪೊಸೆಷನ್ ಅಂತ. ಸೊ ಅದೇ ಥರ ಈ ಒಂದು ಮಾತನ್ನು ಚಾಚೂ ತಪ್ಪದೆ ಕಾರ್ಯರೂಪಕ್ಕೆ ತಂದಿರುವಂಥ ಒಂದು ಹೆಮ್ಮೆಯ ಸಂಸ್ಥೆ ನಮ್ಮ ರಾಜ್ಯದಲ್ಲಿದೆ. ಅದೇ ಎಕ್ಸೆಲ್ ನೀಟ್ ಅಕಾಡೆಮಿ ಗುರುವಾಯನಕೆರೆ ಮಂಗಳೂರು. ಸೊ ಅದೇ ಥರ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸುಮಂತ್ ಕುಮಾರ್ ಜೈನ್ ಅವರು, ಅಧ್ಯಕ್ಷರು ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಸೊ ಅದೇ ಥರ ಈ ವರ್ಷದ ನೀಟ್ ಎಕ್ಸಾಮ್ನಲ್ಲಿ ಅಪ್ರತಿಮ ಸಾಧನೆಯನ್ನು ಮಾಡಿರುವಂಥ ಒಬ್ಬ ವಿದ್ಯಾರ್ಥಿಯನ್ನು ನಿಮಗೆ ನಾನು ಪರಿಚಯಿಸ್ತಾ ಇದ್ದೀನಿ. ವಿಶೇಷ ಅಂದರೆ ಎಕ್ಸೆಲ್ ನೀಟ್ ಅಕಾಡೆಮಿಯ ವಿದ್ಯಾರ್ಥಿಯೇ ಈತ, ಮೌರ್ಯ YD. ವೆಲ್ಕಮ್ ಟು ದ ಶೋ ಮೌರ್ಯ. ಥ್ಯಾಂಕ್ ಯು ಸರ್. ಸೊ ಈ ಒಂದು ನೀಟ್ ಅಕಾಡೆಮಿ ಒಂದು ರೀತಿ ಟೆಸ್ಟಮೆಂಟನ್ನು ಎಸ್ಟಾಬ್ಲಿಷ್ ಮಾಡಿದೆ ನಮ್ಮ ರಾಜ್ಯದಲ್ಲಿ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಅಧ್ಯಕ್ಷರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರಾಜ್ಯದಲ್ಲಿ ಒಂದು ಪೋಷಕರ ಮನಸ್ಸಿನಲ್ಲಿ ಒಂದು ಮಾತಿದೆ ಸರ್, ಅದೇನಂತಂದರೆ ಇಫ್ ಯು ವಾಂಟ್ ಟು ಎಕ್ಸೆಲ್ ಇನ್ ಯುವರ್ ಎಕ್ಸಾಮ್ಸ್ ಯು ಹ್ಯಾವ್ ಟು ಬಿ ಇನ್ ಎಕ್ಸೆಲ್ ಅಕಾಡೆಮಿ ಅಂತ. ಅಂದರೆ ಅದನ್ನು ಆ್ಯಸ್ ಇಟ್ ಈಸ್ ಕಾರ್ಯರೂಪಕ್ಕೆ ತಂದು ವಿದ್ಯಾರ್ಥಿಗಳು ವಿತ್ ಫ್ಲೈಯಿಂಗ್ ಕಲರ್ಸ್ ಒಂದು ದೊಡ್ಡ ಸಾಧನೆಯನ್ನು ಈ ಒಂದು ನೀಟ್ ಎಕ್ಸಾಮ್ನಲ್ಲಿ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆ್ಯಂಡ್ ಈಗ ನಮ್ಮ ಎಕ್ಸೆಲ್ ನೀಟ್ ಅಕಾಡೆಮಿ ಗುರುವಾಯನಕೆರೆ ಮಂಗಳೂರು ಇದ್ರ ಬಗ್ಗೆ ಹೇಳೋ ಹಾಗಿದ್ರೆ ಯಾವಾಗ ಸ್ಥಾಪನೆ ಆಯಿತು, ಈ ಥಾಟ್ ನಿಮಗೆ ಹೆಂಗೆ ಬಂತು, ಆ್ಯಂಡ್ ಈ ವರ್ಷದ ಈ ಒಂದು ಸಾಧನೆಯ ಬಗ್ಗೆ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ಸುಮಂತ್ ಜೈನ್ ಅಂತೇಳಿ. ನಾನು ಕೂಡ 2010ರಿಂದಲೇ ನೀಟ್ ಕೆಮಿಸ್ಟ್ರಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. JEE CT ಕೋಚಿಂಗ್ ಕೊಡ್ತಾ ಇದ್ದೆ. ಸೊ 2016ರಲ್ಲಿ ಈಗ ನಾನು ಲೆಕ್ಚರ್ ಆಗಿ ವರ್ಕ್ ಮಾಡ್ತಿರುವಾಗ ಮೂಡುಬಿದ್ರೆಯಲ್ಲಿ ನಮ್ಮ ಮನೆ ಆ್ಯಕ್ಚುಲಿ ಉಜಿರೆ, ಡೈಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಮ್ಮ ಊರಿನ ಅನೇಕ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ CT JEE ಮತ್ತು ನೀಟ್ ಕೋಚಿಂಗಿಂದ ವಂಚಿತರಾಗ್ತಾ ಇದ್ರು. ಕೆಲವರೆಲ್ಲ ಯಾರದ್ದು ಸ್ವಲ್ಪ ಹಣ ಇದೆ ಅವ್ರು ಮಾತ್ರ ಮಂಗಳೂರು ಸಿಟಿಗೆಲ್ಲ ಹೋಗಿ ಕೋಚಿಂಗ್ ತಗೊಳ್ತಾ ಇದ್ರು. ಸೊ ಅದನ್ನು ನಾನು ಒಂದು ಮನಗಂಡು ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ 2016ರಲ್ಲಿ ಬರೀ 4 ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿ ಪ್ರಾರಂಭ ಮಾಡಿದಂಥ ಸಂಸ್ಥೆ. 4 ವಿದ್ಯಾರ್ಥಿಗಳಿಗೆ ನಾನು ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೆ ಉಜಿರೆಯಲ್ಲಿ. ಅದು ಬೆಳ್ತಂಗಡಿ ಧರ್ಮಸ್ಥಳ ಹತ್ತಿರ ಇದೆ, ಗೊತ್ತಿರ್ಬೋದು ಎಲ್ರಿಗೂ ಕೂಡ. ಆ 4 ವಿದ್ಯಾರ್ಥಿಗಳು ಏನು ಸೇರಿದ್ರು ಅವತ್ತು ಎಲ್ಲರೂ ಕೂಡ ಇವತ್ತು ಒಂದು ಟಾಪ್ ಪೊಸಿಷನಲ್ಲಿದ್ದಾರೆ. ಆ 4 ವಿದ್ಯಾರ್ಥಿಗಳಿಂದ ವಿದಿನ್ 1 ಇಯರಲ್ಲಿ ಆ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಒಂದು ಏನು ಕೋಚಿಂಗ್ ಇದೆ, ವಿದ್ಯಾರ್ಥಿಗಳು ತುಂಬ ಖುಷಿಯಾಗಿ ವಿದಿನ್ 1 ಇಯರ್ಲಿ 100 ವಿದ್ಯಾರ್ಥಿಗಳು ಜಾಯ್ನ್ ಆದರು. ವರ್ಷದಿಂದ ವರ್ಷಕ್ಕೆ ಒಳ್ಳೆಯ ರಿಸಲ್ಟ್ ಮತ್ತು ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಬಂತು. 2019 ಒಂದು 400 ವಿದ್ಯಾರ್ಥಿಗಳು ನಮ್ಮ ಎಕ್ಸೆಲ್ ಕೋಚಿಂಗ್ ಸೆಂಟರ್ ಅಂದರೆ ನೀಟ್ ಲಾಂಗ್ ಟರ್ಮ್ ಮತ್ತು ಎಕ್ಸೆಲ್ ನೀಟ್ ಕೋಚಿಂಗಲ್ಲಿ ಉಜಿರೆಯಲ್ಲಿ 400 ವಿದ್ಯಾರ್ಥಿಗಳಾದರು. ಆಗ ನಮ್ಮ ಆಬ್ವಿಯಸ್ಲಿ ಪೇರೆಂಟ್ಸ್ ಮತ್ತು ಈ ಸ್ಟೂಡೆಂಟ್ಸ್ನ ಡಿಮಾಂಡ್ ಮೇರೆಗೆ ನಮ್ಮದೇ ಗುರುವಾಯನಕೆರೆಯಲ್ಲಿ PU ಕಾಲೇಜ್ ಕೂಡ ಸ್ಟಾರ್ಟ್ ಮಾಡಿದೆವು. ಅಲಾಂಗ್ ವಿತ್ ದ PU ಕಾಲೇಜ್ ನಮ್ಮಲ್ಲಿ ಎಕ್ಸೆಲ್ ನೀಟ್ ಒಂದು ಲಾಂಗ್ ಟರ್ಮ್ ಇನ್ಸ್ಟಿಟ್ಯೂಷನ್ ಕೂಡ ಇದೆ. ಅದು ಕೂಡ ನಮ್ಮ ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ನಮ್ಮ ಟ್ರಸ್ಟ್ ಇದೆ. ಆ ಟ್ರಸ್ಟ್ನ ಅಂಡರಲ್ಲಿ ನಾವು ರನ್ ಮಾಡ್ತಿರುವಂಥದ್ದು. ಅದರಲ್ಲಿ ಒಳ್ಳೆಯ ಕೋಚಿಂಗ್ ಕೂಡ ಕೊಡ್ತಿದ್ದೇವೆ. PU ಮಕ್ಕಳಿಗೆ ಕೂಡ ನಮ್ಮಲ್ಲಿ ಯಾರು PUC ಓದ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಕೂಡ ನೀಟ್ ಕೋಚಿಂಗನ್ನು ನಮ್ಮ ಎಕ್ಸೆಲ್ ಕೋಚಿಂಗ್ ಅಂಡರಲ್ಲಿ ನಾವು ಕೊಡುವಂಥದ್ದು ಸರ್. ರೈಟ್ ಸರ್. ಸೊ ನೀಟ್ ಅನ್ನುವಂಥ ದೊಡ್ಡ ಪರೀಕ್ಷೆಯ ಟೈಮ್ನಲ್ಲಿ ಏನಾಗುತ್ತೆ ಅಂತಂದರೆ ಸಿಟಿ ಭಾಗದ ಪ್ರದೇಶಗಳಿಗೆ ಅಥವಾ ಕೋಚಿಂಗ್ ಸೆಂಟರ್ಗಳಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬರ್ತಾರೆ ಕೋಚಿಂಗ್ ತಗೊಳ್ಳೋದಕ್ಕೆ, ಯಾಕಂದ್ರೆ ದೊಡ್ಡ ಪರೀಕ್ಷೆ, ಇಷ್ಟು ದೊಡ್ಡ ಟೆನ್ಷನ್ ಅಂತ. ಬಟ್ ಎಕ್ಸೆಲ್ ನೀಟ್ ಅಕಾಡೆಮಿ ಅದನ್ನ ರಿವರ್ಸ್ ಮಾಡಿದೆ.
ಸಿಟಿ ಭಾಗದ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶಕ್ಕೆ ಅಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಜೊತೆಗೆ ಕೋಚಿಂಗನ್ನು ಪಡೆದುಕೊಳ್ಳೋಕ್ಕೆ ಬರ್ತಾರೆ. ಸೊ ಈ ಒಂದು ಸಾಧನೆಯನ್ನು ಮಾಡಿರುವಂಥದ್ದು ಎಕ್ಸೆಲ್ ನೀಟ್ ಅಕಾಡೆಮಿ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ನಿಮ್ಗೆ ಗೊತ್ತಿರ್ಬೋದು, PUC ಮತ್ತು ನಮ್ಮ ನೀಟ್ ಬಂದಾಗ CET JEE ಯಾವುದೇ ಕೋಚಿಂಗ್ ಇರ್ಬೋದು, PUC ಇಂದ ಬಂದಾಗ ನಮ್ಮಲ್ಲಿ ಇಡೀ ಕರ್ನಾಟಕದ ನಂಬರ್ 1 ಇರುವಂಥ ಸೌತ್ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆ. ಸೊ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಸಿಡೆನ್ಷಿಯಲ್ ಕ್ಯಾಂಪಸ್ ನಮ್ಮದು. ರೆಸಿಡೆನ್ಷಿಯಲ್ ಕ್ಯಾಂಪಸ್ ಇದ್ದಾಗ ನಮ್ಮಲ್ಲಿ ಇಡೀ ಕರ್ನಾಟಕದ ಎಲ್ಲ ಕಡೆಯಿಂದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ PU ಕ್ಲಾಸಸ್ ಒಟ್ಟಿಗೆ ಅವರಿಗೆ ಇಂಟಿಗ್ರೇಟೆಡ್ ಸಿಸ್ಟಮಲ್ಲಿ ಫಸ್ಟ್ PUCಯ ಫಸ್ಟ್ ಡೇ ಇಂದಲೇ ನೀಟ್ನವರಿಗೆ ನೀಟ್, JEE ಅವರಿಗೆ JEE, CET ಅವರಿಗೆ CET, NDA, NATA ಈ ಥರ ಒಂದು ಇಂಟಿಗ್ರೇಟೆಡ್ ಸಿಸ್ಟಮನ್ನು ನಾವು ಕೊಡ್ತಾ ಇದ್ದೇವೆ. ಫಸ್ಟ್ PUCಯ ಫಸ್ಟ್ ಡೇ ಇಂದಲೇ ಕೊಡ್ತಾ ಇರುವಂಥದ್ದು. ಅದರೊಟ್ಟಿಗೆ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಕೆಲವರಿಗೆ ಸ್ವಲ್ಪ ಅದರಲ್ಲಿ ಮಿಸ್ ಆಗಿರುತ್ತೆ. ಈಗ ಈ ಮೊನ್ನೆ ಎಕ್ಸಾಮ್ ಬರೆದದ್ರಲ್ಲಿ ಕೆಲವರಿಗೆ ಏನಾಗಿರುತ್ತೆ ಅಂದರೆ ಸ್ವಲ್ಪ ಕೆಲವರು ಮಕ್ಕಳಿಗೆ PU ಕಾಲೇಜಲ್ಲಿ ಕೋಚಿಂಗ್ ಸಿಗದೇ ಇರ್ಬೋದು, ಅಥವಾ ಅವರು ಬೋರ್ಡ್ಸಿಗೆ ರೆಡಿ ಆಗಿರ್ಬೋದು. ಅಂಥ ವಿದ್ಯಾರ್ಥಿಗಳು ಸ್ವಲ್ಪದರಲ್ಲಿ ಎಕ್ಸಾಮ್ ನೀಟ್ ಯಾರಿಗೆಲ್ಲ ಮಿಸ್ ಆಗಿದೆ, ಅಥವಾ ಎಕ್ಸಾಮ್ ಸ್ವಲ್ಪ ಟಫ್ ಇತ್ತು ಅಂತೇಳಿ ಮಿಸ್ ಆಗಿರುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ 1 ಇಯರ್ ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಪ್ರೋಗ್ರಾಮ್ ಕೂಡ ಕೊಡ್ತಾ ಇದ್ದೇವೆ. ಸೊ ಇದು ತುಂಬ ಹೆಲ್ಪ್ ಆಗುವಂಥದ್ದು. ಯಾಕಂದರೆ ಅವರಿಗೆ ಕೆಲವರಿಗೆ ಡ್ರೀಮ್ ಇರುತ್ತೆ, ನಾನು ಡಾಕ್ಟರ್ ಆಗಲೇಬೇಕು ಅಂತೇಳಿ. ನಾನು ಇಷ್ಟೇ ಹೇಳುವಂಥದ್ದು, ನಿಮ್ಮ ಡ್ರೀಮನ್ನು ತ್ಯಾಗ ಮಾಡಬೇಡಿ. ನಮ್ಮಲ್ಲಿ 1 ಇಯರ್ ಕೋಚಿಂಗ್ ಇದೆ, ಬನ್ನಿ. 100% ನಿಮಗೆ ನಮ್ಮ 1 ಇಯರ್ ಬರೀ ನೀಟ್ ಲಾಂಗ್ ಟರ್ಮ್ ಕೋಚಿಂಗಲ್ಲಿ ಅವರಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಫೋಕಸ್ಡ್ ಆಗಿ ನಾವು ಕ್ಲಾಸಸ್ ಮಾಡುವಂಥದ್ದು. ಅವರಿಗೆ 2 ವರ್ಷದ ಸಿಲೆಬಸ್ ಏನಿದೆ ನೀಟಿಗೆ ಬೇಕಾಗಿರುವಂಥದ್ದು 1 ವರ್ಷದಲ್ಲಿ ಅವರಿಗೆ ಫುಲ್ ಟೈಮ್ ಪ್ಲೆಜ್ಡ್ ಆಗಿ ಮಾಡಿ. ಹಾಸ್ಟೆಲ್ ಫೆಸಿಲಿಟಿ ತುಂಬ ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಇದೆ. ಹಾಸ್ಟೆಲಲ್ಲಿ ಇದ್ಕೊಂಡಿದ್ದಾಗ ನಮಗೆ ಟೈಮ್ ಕೂಡ ಜಾಸ್ತಿ ಸಿಗುವಂಥದ್ದು. ಡಿಸ್ಟ್ರಾಕ್ಷನ್ ತುಂಬ ಕಮ್ಮಿ ಇರುತ್ತೆ. ಮೊಬೈಲ್ ಇಲ್ಲ, ಫಂಕ್ಷನ್ಗಳಿಗೆ ಹೋಗ್ಲಿಕ್ಕೆ ಇರೋದಿಲ್ಲ, ಪದೇ ಪದೇ ಔಟಿಂಗ್ ಅಥವಾ ಯಾವುದೇ ರೀತಿಯಲ್ಲಿ ಕೂಡ ಫ್ರೆಂಡ್ಸ್ ಅದು ಯಾವ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಸೊ ಈ ಥರ ಒಂದು ಫೋಕಸ್ಡ್ ಆಗಿ ತಪಸ್ಸನ್ನು ಮಾಡಿದಾಗ PUCಯಲ್ಲಿ 2 ವರ್ಷ ಇಂಟಿಗ್ರೇಟೆಡ್ ಸಿಸ್ಟಮ್ ಒಟ್ಟಿಗೆ, ಅಥವಾ ಒಂದು ವೇಳೆ ನಮ್ಮಲ್ಲಿ PUC ಇರಲಿಕ್ಕೆ ಆಗಲಿಲ್ಲ ಅಂತಿದ್ದ ವಿದ್ಯಾರ್ಥಿಗಳಿಗೆ 1 ಇಯರ್ ಲಾಂಗ್ ಟರ್ಮ್ ಕೋಚಿಂಗ್ ಕೊಟ್ಟು ಅವರನ್ನೊಂದು ಮೆಡಿಕಲಿಗೆ ರೆಡಿ ಮಾಡುವಂಥ ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಐ ಥಿಂಕ್ ನಮಗೆ ರಾಜಸ್ಥಾನದ ಕೋಟಾ ಯಾವ ರೀತಿಯಾಗಿ ನೆನಪಾಗುತ್ತೆ, ಹೌದು. ಎಕ್ಸೆಲ್ ನೀಟ್ ಅಕಾಡೆಮಿ ಗುರುವಾಯನಕೆರೆ ಮಂಗಳೂರು ಹೌದು ಸರ್, ಹೌದು. ಫ್ಯೂಚರ್ ಡಾಕ್ಟರ್ಸ್ಗಳನ್ನ ಪ್ರಿಪೇರ್ ಮಾಡುವಂಥ ಫ್ಯಾಕ್ಟ್ರಿ ಅಂತ ಹೇಳ್ಬೋದು ಸರ್. ಯಾಕೆಂದರೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ವರ್ಷದ ಎಕ್ಸೆಲ್ ನೀಟ್ ಅಕಾಡೆಮಿಯ ಟೆಸ್ಟಮೆಂಟನ್ನು ನಾವು ಗಮನಿಸ್ತಾ ಹೋದರೆ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳ ಪೈಕಿ ಇಬ್ಬರು 650ಕ್ಕೂ ಅಧಿಕ ಅಂಕವನ್ನು ಗಳಿಸಿದ್ದಾರೆ, 720ಕ್ಕೆ. ಇನ್ನು 7 ವಿದ್ಯಾರ್ಥಿಗಳು 600ಕ್ಕೂ ಅಧಿಕ ಅಂಕಗಳನ್ನು ಗಳಿಸಿದ್ದಾರೆ. 33 ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ಇನ್ನು 303 ವಿದ್ಯಾರ್ಥಿಗಳು 500ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಒಂದು ಸಾಧನೆಯನ್ನು ಮಾಡಿದ್ದಾರೆ, ಅಭೂತಪೂರ್ವವಾದಂಥ ಸಾಧನೆ. ಆ್ಯಂಡ್ 100% ವಿದ್ಯಾರ್ಥಿಗಳನ್ನು ಫ್ಯೂಚರ್ ಡಾಕ್ಟರ್ಸ್ಗಳಾಗಿ ಮಾಡೋದಕ್ಕೆ ಎಕ್ಸೆಲ್ ನೀಟ್ ಅಕಾಡೆಮಿ ಒಂದು ಮಹತ್ತರವಾದಂಥ ಹೆಜ್ಜೆಯನ್ನು ಇರಿಸಿದೆ, ಅದನ್ನು ಪ್ರೂಫ್ ಕೂಡ ಮಾಡಿದೆ. ಸರ್, ಈಗ ಈ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಎಕ್ಸೆಲ್ ನೀಟ್ ಅಕಾಡೆಮಿ ಅನ್ನೋದಕ್ಕಿಂತ ಎಕ್ಸೆಲ್ ನೀಟ್ ಫ್ಯಾಕ್ಟ್ರಿ ಅಂತ ಹೇಳ್ತೀನಿ. ಸೊ ಈ ಒಂದು ಅಕಾಡೆಮಿ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಇದರ ಹಿಂದಿರುವಂತಹ ಸಕ್ಸಸ್ ಸೀಕ್ರೆಟ್ ಏನು ಅಂತ? ಖಂಡಿತವಾಗಿ ಕೂಡ ಇದರ ಸಕ್ಸಸ್ನ ಕ್ರೆಡಿಟ್ ನಮ್ಮ ಎಲ್ಲ ಟೀಮ್ನವ್ರಿಗೆ ಕೊಡ್ತೇವೆ ನಾವು. ಅದರೊಟ್ಟಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಕೊಡುವಂಥದ್ದು. ನಮ್ಮಲ್ಲಿ PUCಯ ಮಕ್ಕಳಿಗೆ ಫಸ್ಟ್ PUCಯ ಫಸ್ಟ್ ಡೇಯಿಂದ ಇಂಟಿಗ್ರೇಟೆಡ್ ಸಿಸ್ಟಮಲ್ಲಿ ಕೋಚಿಂಗ್ ಕೊಡ್ತಾ ಹೋಗ್ತೇವೆ. ಅದು ತುಂಬ ಹೆಲ್ಪ್ ಆಗಿರುವಂಥದ್ದು. ಡೇ 1ಇಂದಲೇ ಅವರಿಗೆ ಮಾರ್ನಿಂಗ್ ಒಂದು 7:30ಇಂದ ಕ್ಲಾಸ್ ಸ್ಟಾರ್ಟ್ ಆದರೆ ಈವ್ನಿಂಗ್ ಒಂದು 5:30ವರೆಗೆ ಕ್ಲಾಸಸ್ ಇರುತ್ತೆ. ಸೊ ಅದರೊಟ್ಟಿಗೆ ನೈಟ್ ಒಂದು 6:30ಇಂದ 8:30ವರೆಗೆ ಟೀಚರ್ಸ್ ಡೌಟ್ ಕ್ಲಾರಿಫಿಕೇಷನ್, ಯಾರು ಕ್ಲಾಸ್ ಮಾಡಿರ್ತಾರಲ್ಲ ಬೆಳಿಗ್ಗೆ ಸೇಮ್ ಟೀಚರ್ಸ್ ನಮಗೆ 8:30ವರೆಗೆ ಡೌಟ್ ಕ್ಲಾರಿಫಿಕೇಷನ್ ಸಿಗ್ತಾರೆ. ಅದು ಸ್ಪೆಷಲ್. ಯಾಕಂದರೆ ಬೇರೆ ಕಡೆ ಏನಾಗ್ತದೆ, ಬರೀ ಕ್ಲಾಸ್ ಮಾಡಿ ಹೋಗುವಂಥದ್ದು. ಅದರೊಟ್ಟಿಗೆ ಅವರಿಗೆ ಡೈಲಿ DPP ಪ್ರಾಕ್ಟೀಸ್ ಪೇಪರ್ ಕೊಡ್ತೇವೆ. ಪ್ರತಿ ಸಂಡೇ ಕೂಡ 720 ಮಾರ್ಕ್ ಎಕ್ಸಾಮ್ ಇರುತ್ತೆ ನೀಟಿಗೆ. ಆಮೇಲೆ ಅವರಿಗೆ ಮಂತ್ಲಿ ಕ್ಯುಮ್ಯುಲೇಟಿವ್ ಟೆಸ್ಟ್ಗಳನ್ನು ಮಾಡಿ ಒಂದು ಡಿಸೆಂಬರಲ್ಲಿ ಅವರಿಗೆ ಫಸ್ಟ್ ಪೀಸ್ ಸಿಲೆಬಸನ್ನು ಮುಗಿಸಿ ವಿತ್ ಇಂಟಿಗ್ರೇಟೆಡ್ ಕೋಚಿಂಗ್ ನೀಟ್ JEE CET ಒಟ್ಟಿಗೆ. ಅದಾದಮೇಲೆ ಬೇಗ ಸೆಕೆಂಡ್ ಪೀಸ್ ಸಿಲೆಬಸ್ ಕೂಡ ಸ್ಟಾರ್ಟ್ ಮಾಡಿ ವಿತ್ ನೀಟ್ ಕೋಚಿಂಗ್ ಒಟ್ಟಿಗೆ. ಆಗಸ್ಟ್ ಒಳಗೆ ನಾವು ಒಂದು ರೌಂಡ್ ವಿತ್ ನೀಟ್ ಕೋಚಿಂಗ್ ಮುಗಿಸ್ಕೊಟ್ಟು ಆಮೇಲೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರಲ್ಲಿ ಮತ್ತೆ ಫಸ್ಟ್ PUC ಬರೀ ನೀಟ್ ಮಾತ್ರ ರಿಪೀಟ್ ಮಾಡ್ತೇವೆ ನಾವು. ಮತ್ತೆ ನವಂಬರ್, ಡಿಸೆಂಬರ್, ಜನವರಿಯಲ್ಲಿ ಸೆಕೆಂಡ್ PUC ಮಾತ್ರ ರಿಪೀಟ್ ಮಾಡುವಂಥದ್ದು. ಆಮೇಲೆ ಮಾರ್ಚಲ್ಲಿ ಆ್ಯನುವಲ್ ಎಕ್ಸಾಮ್ ಆಗುತ್ತೆ. ಅದರೊಟ್ಟಿಗೆ ಮತ್ತೆ ಮೇವರೆಗೆ ಬರೀ ಪಾರ್ಟ್ ಟೆಸ್ಟ್ಗಳು, ಗ್ರ್ಯಾಂಡ್ ಟೆಸ್ಟ್ಗಳು, ಮಾಕ್ ಟೆಸ್ಟ್ಗಳನ್ನು ಮಾಡಿ ಅವ್ರನ್ನೊಂದು ಪಕ್ಕಾನ ಒಂದು ಮೆಡಿಕಲ್ಗೆ ರೆಡಿ ಮಾಡುವಂಥ ಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಇದೊಂದು ರೀಸನ್. ಇನ್ನು ನೀಟ್ ಲಾಂಗ್ ಟರ್ಮ್ ಮಕ್ಕಳು ಬಂದರೆ ನಾವು ನೋಡಿದ್ದೇವೆ, ಕಳೆದ ವರ್ಷ ಒಬ್ಬ ಹುಡುಗ 90 ಮಾರ್ಕ್ ತಗೊಂಡವನು ಕೂಡ ಈ ವರ್ಷ ಒಂದು 500 ಎಬೋವ್ ತೆಕೊಂಡು ಹೋಗಿದ್ದಾನೆ. ಅನೇಕ ವಿದ್ಯಾರ್ಥಿಗಳು ಲಾಂಗ್ ಟರ್ಮಲ್ಲಿ ಕೂಡ 600 ಎಬೋವ್ ತೆಗೊಂಡಿದ್ದಾರೆ. 150 ಮಕ್ಕಳಿದೆ ಸರ್ ನೀಟ್ ಲಾಂಗ್ ಟರ್ಮಲ್ಲಿ. 150ಯಲ್ಲಿ ನಮ್ಮಲ್ಲಿ ಒಂದು 130 ಮಕ್ಕಳಿಗೆ ಈ ವರ್ಷ ಪಕ್ಕಾ ಮೆಡಿಕಲ್ಸ್ ಫ್ರೀ ಸೀಟ್ ಸಿಗುವಂಥ ಪಾಸಿಬಿಲಿಟಿ ಇದೆ. ರೆಗ್ಯುಲರಲ್ಲಿ ಕೂಡ 470 ವಿದ್ಯಾರ್ಥಿಗಳಿಗೆ ಅಧಿಕ ವಿದ್ಯಾರ್ಥಿಗಳಿಗೆ ಫ್ರೀ ಸೀಟ್ ಸಿಗಲಿಕ್ಕೆ ಸಾಧ್ಯ ಇದೆ. ಈ ನೀಟ್ ಲಾಂಗ್ ಟರ್ಮಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಅವರಿಗೆ ಡೈಲಿ ಬೆಳಿಗ್ಗೆ 8:30ಇಂದ 5:30ವರೆಗೆ ಅವರಿಗೆ ಕ್ಲಾಸಸ್ ಇರೋದು, ಬರೀ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ. ಅವರಿಗೆ ಸ್ವಲ್ಪ ಓದಲಿಕ್ಕೆ ಸ್ಟಡಿ ಅವರ್ಸ್ ಕೂಡ ಜಾಸ್ತಿ ಸಿಗುವಂಥದ್ದು ನೀಟ್ ಲಾಂಗ್ ಟರ್ಮ್ ರಿಪೀಟರ್ ಬ್ಯಾಚ್ ಅವರಿಗೆ. ಅದಾದಮೇಲೆ ಸಂಜೆ
8:30ವರೆಗೆ ಡೌಟ್ ಕ್ಲಾರಿಫಿಕೇಶನ್. ನಮ್ಮ ರೆಗ್ಯುಲರ್ ಮಕ್ಕಳಿಗೆ ಯಾವ ಥರ ಇದೆ ಅದೇ ಥರ ನೀಟ್ ಲಾಂಗ್ ಟರ್ಮ್ ರಿಪೀಟರ್ಸ್ ಮಕ್ಕಳಿಗೆ ಕೂಡ 8:30ವರೆಗೆ ಡೌಟ್ ಕ್ಲಾರಿಫಿಕೇಶನ್ ಇರುತ್ತೆ. ಆಮೇಲೆ ಪ್ರತಿದಿನ ಅವ್ರಿಗೆ ಕೂಡ ಪ್ರಾಕ್ಟೀಸ್ ಪೇಪರ್ ಕೊಡ್ತೇವೆ. ಪ್ರತಿ ಸಂಡೇ 720 ಮಾರ್ಕ್ ಎಕ್ಸಾಮ್ ಆಗುತ್ತೆ. ಕ್ಯುಮುಲೇಟಿವ್ ಟೆಸ್ಟ್ಗಳಿರುತ್ತೆ ಅವ್ರಿಗೆ ಕೂಡ. ಪ್ರತಿ ಸೋಮವಾರ ಕ್ಯುಮುಲೇಟಿವ್ ಟೆಸ್ಟ್ಗಳನ್ನು ನಾವು ಮಾಡಿರುವಂಥದ್ದು ಸರ್. ರೈಟ್. ಹಾಗೆ ಮಾಡಿರುವ ಕಾರಣ ಇವತ್ತು ನಮ್ಮದು ನೀಟ್ ಅಂತ ಹೇಳಿದ್ರೆ ಎಕ್ಸೆಲ್ ಅಂತ ಹೇಳಿದ್ರೆ ನೀಟ್ ಅಂತ ಹೇಳೋ ಮಟ್ಟಿಗೆ ನಾವು ಬೆಳೆದಿರುವಂಥದ್ದು. ರೈಟ್. ಯಾಕೆ ಈ ಪ್ರಶ್ನೆನ ಕೇಳಿದೆ ಅಂತಂದರೆ ಸರ್, ಎಲ್ಲ ವಿದ್ಯಾಸಂಸ್ಥೆಗಳು ಕೋಚಿಂಗ್ ಕೊಡ್ತಾರೆ, ನೀಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾರೆ ಸ್ಟೂಡೆಂಟ್ಸ್ನ. ಬಟ್ ಎಕ್ಸೆಲ್ ಅಕಾಡೆಮಿ ಒಂದು ಸ್ಟ್ಯಾಂಡ್ ಔಟ್ ಕಂಪನಿ ಅಥವಾ ಸ್ಟ್ಯಾಂಡ್ ಔಟ್ ಸಂಸ್ಥೆಯಾಗಿ ಕಾಣಿಸ್ಕೊಳ್ತಾ ಇದೆ. ಅದರ ಜೊತೆಗೆ ಏಮ್ಸ್ ಅನ್ನುವಂಥದ್ದು ಅಥವಾ IIT ಅನ್ನುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಡ್ರೀಮ್ ಪ್ಲೇಸ್. ಸೆಕೆಂಡ್ PU ಓದ್ತಿರುವಂಥ ವಿದ್ಯಾರ್ಥಿಯ ಡ್ರೀಮ್ ಪ್ಲೇಸ್. ಆ ಡ್ರೀಮ್ ಪ್ಲೇಸ್ಗಳಿಗೆ ತಲುಪೋದಕ್ಕೆ ತುಂಬ ಈಸಿಯಾಗಿ ಎಕ್ಸೆಲ್ ಅಕಾಡೆಮಿ ಅದನ್ನು ದಾರಿ ಮಾಡಿಕೊಡ್ತಾ ಇದೆ ಅಂತ. ಸೊ ಎಕ್ಸೆಲ್ ಅಕಾಡೆಮಿಯ ಸ್ಟ್ಯಾಂಡ್ ಔಟ್ ಫ್ಯಾಕ್ಟರ್ ಏನು, ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಈ ಅಕಾಡೆಮಿಕಲಿ ಪುಷ್ ಮಾಡೋದರ ಜೊತೆಗೆ ಇನ್ನು ಯಾವ ಥರದ ಒಂದು ನೆರವನ್ನು ಎಕ್ಸೆಲ್ ಅಕಾಡೆಮಿ ಅಥವಾ ಅಲ್ಲಿನ ಸ್ಟಾಫ್ ಕೊಡ್ತಾರೆ ಅಂತ? ಅಲ್ಲ, ಮೊದಲನೇದಾಗಿ ಏನಂದ್ರೆ ನಮ್ಮಲ್ಲಿ ಹಾಸ್ಟೆಲ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ನಮ್ಮ ಸೌತ್ ಕೇಂದ್ರ ಮಂಗಳೂರು ಜಿಲ್ಲೆಯ ಗುರುವಾಯಿನಕೆರೆ ಧರ್ಮಸ್ಥಳ ಹತ್ರ ನಮ್ಮ ಕಾಲೇಜ್ ಇರುವಂಥದ್ದು. ಅದರೊಟ್ಟಿಗೆ ನೀಟ್ ಲಾಂಗ್ ಟರ್ಮ್ ಇನ್ಸ್ಟಿಟ್ಯೂಷನ್ ಕೂಡ ಎಕ್ಸೆಲ್ ಅಂಡರ್ಲೇ ನಾವು ನಡೆಸ್ತಾ ಇರುವಂಥದ್ದು. ಸೊ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿರುವಂಥದ್ದು 99 ಅಲ್ಲ 100% ವಿದ್ಯಾರ್ಥಿಗಳು ಕೂಡ ಹಾಸ್ಟೆಲಲ್ಲಿ ಇರುವಂಥವ್ರು. ಸೊ ಈ ಹಾಸ್ಟೆಲ್ ಇದ್ದಾಗ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ಒಂದು ಬೆಳಿಗ್ಗೆ 5 o'clock ಇಂದ ನೈಟ್ ಒಂದು 10:30ವರೆಗೆ ಕೂಡ ಅವಕಾಶ ಇದೆ. ನೈಟ್ ಕೆಲವರು 12ವರೆಗೆ ಓದುವವರು ಇರ್ತಾರೆ, ಅಂಥವರಿಗೆ ಬೆಳಿಗ್ಗೆ ಒಂದು 6 ಗಂಟೆಯಿಂದ ನಮ್ಮಲ್ಲಿ ಸ್ಟಾರ್ಟ್ ಆಗುವಂಥದ್ದು, ಬೆಳಿಗ್ಗೆ 6 ಗಂಟೆಯಿಂದ ನೈಟ್ ಒಂದು 12ವರೆಗೆ. ಸೊ ಈ ಥರ ಒಂದು ಒಳ್ಳೆಯ ಸಿಸ್ಟಮ್ ಇರೋದ್ರಿಂದಾಗಿ ಅವರಿಗೆ ಓದುವಂಥ ವಾತಾವರಣ. ಈಗ ನಮ್ಮ ಈ ವರ್ಷದ ಟಾಪರ್ ಇದ್ದಾನೆ ಮೌರ್ಯ, ಬೇಕಾದ್ರೆ ಒಂಥರ ಮಾತಾಡಿ ನೋಡಿ. ಸೊ ಅವನಿಗೆ ಕೂಡ ನಮ್ಮಲ್ಲಿ ಸೇರೋ ಸಂದರ್ಭದಲ್ಲಿ ಬ್ಯಾಂಗ್ಳೂರ್ನ ಹುಡುಗವ 673 ಈ ವರ್ಷ ಬಂದಿದೆ. ಮೊನ್ನೆ ರೀನೀಟ್ ಬರೆಯೋ ಮೊದಲು ಫಸ್ಟ್ ನೀಟ್ ಆಯಿತು, ಅದರಲ್ಲಿ 715 ಬಂದಿತ್ತು. ರೀನೀಟಲ್ಲಿ ಮತ್ತೆ ಸ್ವಲ್ಪ ಅದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎಂತಿದ್ದ ಕಾರಣ ಸ್ವಲ್ಪ ಕಮ್ಮಿ ಮಾರ್ಕ್ ಬಂತು, ಅದು ಕೂಡ OMR ಮಿಸ್ಟೇಕಿಂದಾಗಿ. ಬಟ್ ಎನಿಹೌ ಅವ್ನು ಸೇರೋ ಸಂದರ್ಭದಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ MBBS ಆದರೆ ಸಾಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಮ್ಮ ಕಾಲೇಜ್ ಸೇರಿದ್ದ. ಅದು ಕೂಡ ಅವನು ಎಕ್ಸೆಲ್ ಬೆಳಕು ಅಂತ ಹೇಳುವ ಪ್ರೋಗ್ರಾಮ್ ಅಡಿಯಲ್ಲಿ ಉಚಿತ ಶಿಕ್ಷಣಕ್ಕೆ ಸೇರಿದ್ದ. ಬಟ್ ನಮ್ಮಲ್ಲಿ ಸೇರಿದ ಮೇಲೆ ಅವನಿಗೆ ನಮ್ಮ ಒಂದು ವಾತಾವರಣ, ನಮ್ಮ ಒಂದು ಎನ್ವೈರ್ಮೆಂಟ್, ನಮ್ಮ ಸಿಸ್ಟಮ್ಗೆ ಖುಷಿಯಾಗಿ ಏಮ್ಸಿಗೆ ಹೋಗಬೇಕು ಅಂತ ಹೇಳುವಂಥ ಡ್ರೀಮ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಕನಸನ್ನು ಮತ್ತು ಆ ಕನಸನ್ನು ಈಡೇರಿಸುವಲ್ಲಿ ನಮ್ಮ ಎಕ್ಸೆಲ್ ಸಂಸ್ಥೆಯ ಒಂದು ಸಿಸ್ಟಮ್ ತುಂಬ ಹೆಲ್ಪ್ ಆಗ್ತದೆ. ಒಂದು ಒಳ್ಳೆಯ ಟೀಮ್ ಇದ್ದಾರೆ, ಟೀಚರ್ಸ್ ತುಂಬ ಚೆನ್ನಾಗಿದ್ದಾರೆ, 20-25 ಇಯರ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ. ಟೀಚರ್ಸ್ ಮಾತ್ರ ಅಲ್ಲ, ನಮ್ಮ ಟೀಮ್ ಅದರೊಟ್ಟಿಗೆ ನಮ್ಮ ಸಿಸ್ಟಮ್ ಕೂಡ ತುಂಬ ಹೆಲ್ಪ್ ಆಗಿರುವಂಥದ್ದು. ಈ ಎರಡೂ ಒಟ್ಟಿಗೆ ಆದ ಕಾರಣ ಇವತ್ತು ಈ ನೀಟಲ್ಲಿ ಇಷ್ಟು ಒಳ್ಳೆ ರಿಸಲ್ಟ್, JEE ಇರ್ಬೋದು, CET ಇರ್ಬೋದು, NDA ಇರ್ಬೋದು, ನಾಟೆ ಇರ್ಬೋದು, ಅಥವಾ ಬೋರ್ಡ್ಸಲ್ಲಿ ಮೊನ್ನೆ ನಮ್ಮೊಂದು ಹುಡುಗಿ ಪೊನ್ನನ್ ಅಂತ ಹೇಳುವಂಥ ಹುಡುಗಿ ಯಾನಾ ಪೊನ್ನನ್ ಅಂತ ಹೇಳುವವರು 600ಕ್ಕೆ 600 ತಗೊಂಡು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ. ಸೊ ಕಾಮರ್ಸಲ್ಲಿ ಕೂಡ CA CS ತಗೊಂಡಂಥ ವಿದ್ಯಾರ್ಥಿಗಳಿದ್ದಾರೆ. ಸೊ ಈ ವರ್ಷ ಕೂಡ CA ಕೂಡ ಫೌಂಡೇಶನ್ ಕ್ಲಾಸನ್ನು ಕ್ಲಿಯರ್ ಮಾಡಿದ ವಿದ್ಯಾರ್ಥಿಗಳಿದ್ದಾರೆ. ಇದೆಲ್ಲದನ್ನು ನಾವು ನಮ್ಮ ಒಂದು ಈ ಸಿಸ್ಟಮಿಂದಾಗಿ ಸಾಧ್ಯ ಆಯಿತು ಅಂತ ಹೇಳಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಸರ್, ನಮಗೂ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ಸಂಸ್ಥೆ ಇರುವಂಥದ್ದೇ ನಮಗೆ ಹೆಮ್ಮೆಯ ವಿಷಯ. ಆ್ಯಂಡ್ ಈಗ ಫ್ಯೂಚರ್ ಡಾಕ್ಟರ್ನ ಮಾತಾಡಿಸ್ತಾ ಹೋಗ್ತೀನಿ. ಮೌರ್ಯ YD ಆಲ್ ಇಂಡಿಯಾ ರ್ಯಾಂಕ್ 271 ಆ್ಯಂಡ್ 99.978% ನೀಟ್ ಎಕ್ಸಾಮ್ನಲ್ಲಿ 720ಕ್ಕೆ 673 ಮಾರ್ಕ್ಸನ್ನು ಪಡ್ಕೊಂಡಿರುವಂಥದ್ದು. ಇದನ್ನು ಪಡ್ಕೊಳ್ಳೋದು ತುಂಬ ಕಷ್ಟನಾ ಅಥವಾ ತುಂಬ ಈಸಿನಾ? ಪಡಲೇಬೇಕು ಸರ್, ಆಬ್ವಿಯಸ್ಲಿ. ಲೈಕ್ ಯಾವ ಡೈರೆಕ್ಷನಲ್ಲಿ ಎಫರ್ಟ್ಸ್ ಹಾಕಬೇಕು ಅದಕ್ಕೆ ಎಕ್ಸೆಲ್ ಹೆಲ್ಪ್ ಮಾಡುತ್ತೆ. ದೇ ಆ್ಯಕ್ಚುಲಿ ಪ್ಲೇಡ್ ಅ ಮೇಜರ್ ರೋಲ್ ಇನ್ ವಾಟ್ ಐ ಹ್ಯಾವ್ ಅಚೀವ್ಡ್. ನೀಟ್ ಅಷ್ಟೇ JEE ಇರ್ಬೋದು ಮತ್ತು CETನೂ ಇರ್ಬೋದು, ಎಲ್ಲದೂ ಅಷ್ಟೇ. ರೈಟ್. ಸೊ ಯಾವ ರೀತಿಯಾಗಿ ಎಕ್ಸೆಲ್ ಅಕಾಡೆಮಿಯ ಟೀಚರ್ಸ್ ಆಗಿರ್ಬೋದು ಅಥವಾ ಅಲ್ಲಿದ್ದಂಥ ಒಂದು ಎನ್ವೈರ್ಮೆಂಟ್ ನಿನಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತು ಈ ಒಂದು ಸಾಧನೆಯನ್ನು ಫಸ್ಟ್ ಆಫ್ ಆಲ್ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಹಾಸ್ಟೆಲ್, ಲೈಕ್ ವಿ ಸ್ಪೆಂಡ್ ಆಲ್ಮೋಸ್ಟ್ ಮೋಸ್ಟ್ ಆಫ್ ಅವರ್ ಟೈಮ್ ಇನ್ ಹಾಸ್ಟೆಲ್. ಸ್ಟಡಿ ಅವರ್ಸ್ ಅಲ್ಲಿ ಬಿಟ್ಟರೆ ಮೇಜರ್ ಟೈಮ್ ಕಳೆಯೋದು ಹಾಸ್ಟೆಲಲ್ಲೇ. ಲೈಕ್ ಆಲ್ಮೋಸ್ಟ್ ಮನೆ ಥರ ಅನ್ಸುತ್ತೆ. ವಾರ್ಡನ್ಸ್ ಇರ್ಬೋದು, ಲೈಕ್ ಫಾರ್ ಎವ್ರಿ 20 ಸ್ಟೂಡೆಂಟ್ಸ್ ಒಬ್ಬರು ವಾರ್ಡನ್ ಇರ್ತಾರೆ. ವೆರಿ ನೈಸ್. ಅಲ್ಲೇ ಎನಿ ಪ್ರಾಬ್ಲಮ್ಸ್ ವಿ ಕ್ಯಾನ್ ಈಸಿಲಿ ಎಕ್ಸ್ಪ್ರೆಸ್ ಇಟ್ ವಿತ್ ದೆಮ್. ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಒಂದು. ಮತ್ತು ಟೀಚಿಂಗ್ ಫ್ಯಾಕಲ್ಟಿ, ನೋ ಸೆಕೆಂಡ್ ಥಾಟ್ಸ್, ಆಲ್ ಆಫ್ ದೆಮ್ ಆರ್ ಟಾಪ್ ನಾಚ್. ನಮ್ಗೆ ಏನು ಬೇಕು ಎಲ್ಲ ಕಲಿಸ್ತಾರೆ. ಅವ್ರ ಟೈಮ್ ಬಗ್ಗೆ ಕೇರ್ ಮಾಡಲ್ಲ. ಟು ದ್ಯಾಟ್ ಎಕ್ಸ್ಟೆಂಟ್ ದೇ ಆರ್ ಡೆಡಿಕೇಟೆಡ್ ಟು ಟೀಚಿಂಗ್. ಲೈಕ್ ನಾನು ಕೆಲವೊಂದ್ಸಲ ರಾತ್ರಿ 11 ಗಂಟೆ 12 ಗಂಟೆಗೆ ಫೋನ್ ಮಾಡಿ ಕೇಳಿದಾಗಲೂ ಡೌಟ್ ಸಾಲ್ವ್ ಮಾಡಿದ್ದಾರೆ. ಮತ್ತು ಎರಡನೇದು ನಮ್ಮ ಸ್ಟಡಿ ಟೈಮಿಂಗ್ಸ್. ಲೈಕ್ ನನಗೆ ಕಸ್ಟಮೈಸ್ ಸ್ಟಡಿ ಟೈಮಿಂಗ್ಸ್ ಸೆಟ್ ಮಾಡಿಕೊಟ್ಟಿದ್ರು. ಐ ಯೂಶಲಿ ವರ್ಕ್ ವೆನ್ ಐ ಆಮ್ ಅಲೋನ್. ಸೊ ನಾನು ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು 3:30 in the morning. ಯಾ. ಸೊ ಬಟ್ 10:30 ಮ್ಯಾಕ್ಸ್ ಅಷ್ಟೊತ್ತಿಗೆ ಕ್ಲೋಸ್ ಆಗೋಗ್ತಾ ಇತ್ತು. ರಾತ್ರಿ ನನ್ನ ತಲೆ ಓಡ್ತಾ ಇರಲಿಲ್ಲ ಅದಕ್ಕೆ. ಸೊ ಐ ಯೂಸ್ ಟು ಸ್ಟಾರ್ಟ್ ಫ್ರಮ್ 3:30. ಫ್ರಮ್ ಬ್ರೇಕ್ಸ್ ಟು ಕ್ಲಾಸಸ್ ಎಲ್ಲ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡ್ತಾರೆ. ಮತ್ತು ಸ್ಟಡಿ ಮೆಟೀರಿಯಲ್ ಇರ್ಬೋದು ಎಲ್ಲ ಕಾಲೇಜವರೇ ಕೊಡಿಸಿದ್ದು. ಮತ್ತು ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್ ಬ್ಯಾಚಸ್ ಇರ್ಬೋದು ಮತ್ತು
ಹಾಸ್ಟೆಲ್ ರೂಮ್ ಅಲಾಟ್ಮೆಂಟ್ ಇರ್ಬೋದು, ನಮ್ಮದು ವೀಕೆಂಡ್ ಎಕ್ಸಾಮ್ಸ್ ನಡೆಯುತ್ತಲ್ಲ ಸರ್, ಅದ್ರ ಮಾರ್ಕ್ಸ್ ಬೇಸಿಸ್ ಮೇಲೆ ಮಾಡ್ತಾರೆ. ಸೊ ಆಲ್ಮೋಸ್ಟ್ ವಿ ಸ್ಪೆಂಡ್ ಮೋಸ್ಟ್ ಆಫ್ ಅವರ್ ಟೈಮ್ ವಿತ್ ಲೈಕ್ ಮೈಂಡೆಡ್ ಪೀಪಲ್. ವೆರಿ ನೈಸ್. ದಟ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೋಗ್ರೆಸ್. ಮತ್ತು ವೀಕ್ಲಿ ಎಕ್ಸಾಮ್ಸ್, ದೇ ಹೆಲ್ಪ್ ಅಸ್ ಟು ಅಸೆಸ್ ಅವರ್ ಸೆಲ್ಫ್ಸ್. ಲೈಕ್ ಎವ್ರಿ ವೀಕ್ ಏನು ಪಾಠ ಮಾಡ್ತಾರೆ, ಸೇಮ್ ಸಿಲೆಬಸ್ದು ಸಂಡೇ ಎಕ್ಸಾಮ್ ಇರುತ್ತೆ. ಓಕೆ. ಸೊ ಆ ವಾರ ಕಲ್ತಿರೋದು ಆ ವಾರ ಎಕ್ಸಾಮ್ ಫಾರ್ ಎಂಟೈರ್ 720 marks. ಅಂದರೆ ಸೇಮ್ ನೀಟ್ ಪ್ಯಾಟರ್ನ್ ಆಸ್ ಇಟ್ ಇಸ್. ಓಕೆ. ಆ್ಯಂಡ್ ಮಂಡೇ ವಿ ಹ್ಯಾವ್ ಪೇಪರ್ ಡಿಸ್ಕಷನ್ಸ್. ಲೈಕ್ ಲೆಕ್ಚರರ್ಸೇ ಬಂದು ಡೌಟ್ ಸಾಲ್ವ್ ಮಾಡ್ತಾರೆ. ಆ ಪೇಪರಲ್ಲಿ ನಮ್ಮ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅದು ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ವಿ ಯೂಸ್ ಟು ಲಾಕ್ ದ್ಯಾಟ್ ಆಲ್ಸೋ ಇನ್ ಅ ಸಪ್ರೇಟ್ ಬುಕ್. ವಿ ವರ್ ಆಸ್ಕ್ಡ್ ಟು ಡೂ ದ್ಯಾಟ್. ಮತ್ತು DPPs ಕೊಡೋದಿರ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಎಕ್ಸಾಮ್ ಹತ್ತಿರ ಬರ್ತಾ ಬರ್ತಾ ದೇ ಯೂಸ್ ಟು ಕಂಡಕ್ಟ್ ಎಕ್ಸಾಮ್ಸ್ ಡೈಲಿ, ಮಾಕ್ ಟೆಸ್ಟ್ ಫಾರ್ 720 marks ಇಟ್ ಸೆಲ್ಫ್. ಸೊ ಅದರ ಅನಾಲಿಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡೋದಿರ್ಬೋದು, ಡೌಟ್ ಸಾಲ್ವ್ ಮಾಡೋದಿರ್ಬೋದು. ಸೊ ಎಕ್ಸೆಲ್ ಹ್ಯಾಸ್ ಬಿನ್ ಅ ಮೇಜರ್ ಪಾರ್ಟ್ ಇನ್ ವಾಟ್ ಐವ್ ಅಚೀವ್ಡ್. ವೆರಿ ನೈಸ್, ವೆರಿ ಗ್ಲ್ಯಾಡ್ ಟು ಹಿಯರ್. ಆ್ಯಂಡ್ ಬೆಂಗಳೂರಿನ ಹುಡುಗ ಮೌರ್ಯ ಗುರುವಾಯನಕೆರೆ ಎಕ್ಸೆಲ್ ಅಕಾಡೆಮಿಗೆ ಹೋಗಿ ಅಲ್ಲಿ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ, ತರಬೇತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಹೋಮ್ ಅವೇ ಫ್ರಮ್ ಹೋಮ್ ಅನ್ನುವಂಥ ಫೀಲ್ ಎಕ್ಸೆಲ್ ಅಕಾಡೆಮಿ ಎಸ್ ಸರ್. ಹೋಮ್ ಸಿಕ್ ಯೂಶಲಿ ಫೀಲ್ ಆಗೇ ಆಗುತ್ತೆ ಸರ್. ಲೈಕ್ ಮಾಕ್ ಟೆಸ್ಟಲ್ಲಿ ಸ್ಕೋರ್ ಕಮ್ಮಿ ಬಂದಾಗಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಜಗಳ ಆದಾಗಿರ್ಬೋದು, ಹೋಮ್ ಸಿಕ್ ಫೀಲ್ ಆಗುತ್ತೆ. ಬಟ್ ಇಟ್ಸ್ ಈಸಿ ಟು ಕಮ್ ಬ್ಯಾಕ್ ಟು ದ ಎನ್ವೈರ್ಮೆಂಟ್. ನಿನಗೆ ಅದನ್ನು ಕೋಪ್ ಅಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ವೆರಿ ನೈಸ್. ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೀನಿ ಸರ್, ನಿಮ್ಮ ಜೊತೆ ಕೂಡ ಮಾತಾಡ್ತೀನಿ. ಇದರ ಅಧ್ಯಕ್ಷರಾಗಿರುವಂಥ ಸುಮಂತ್ ಕುಮಾರ್ ಜೈನ್ ಅವರೊಟ್ಟಿಗೆ ಮಾತುಕತೆಯನ್ನು ಮುಂದುವರಿಸೋಣ. ಸರ್, ಈಗ ಎಕ್ಸೆಲ್ PU ಕಾಲೇಜ್ ಆ್ಯಂಡ್ ಎಕ್ಸೆಲ್ ನೀಟ್ ಅಕಾಡೆಮಿ ಒಂದು ಅಪ್ರತಿಮವಾದಂಥ ಒಂದು ಪ್ರೋಗ್ರಾಮನ್ನು ತಂದಿದೆ. ಎಕ್ಸೆಲ್ ಬೆಳಕು ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮ. ಆ್ಯಂಡ್ ಅದರ ಮೇನ್ ಉದ್ದೇಶ ಏನು ಅಂತಂದರೆ, ಬಡ ವಿದ್ಯಾರ್ಥಿಗಳು ಯಾರೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿರ್ತಾರೋ ಸೊ ಅವರನ್ನು ಮುಂದೆ ಕರ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು, ಅಂದರೆ ಗಿವಿಂಗ್ ಇಟ್ ಬ್ಯಾಕ್ ಟು ದ ಸೊಸೈಟಿ ಅನ್ನೋ ಥರ ಈ ಒಂದು ಮಹತ್ತರವಾದಂಥ ಕಾರ್ಯಕ್ಕೆ ಎಕ್ಸೆಲ್ ಅಕಾಡೆಮಿ ಮುಂದಾಗಿದೆ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಖಂಡಿತ ಸರ್, ಇದಕ್ಕೆ ಉದಾಹರಣೆ ಬೇರೆ ಯಾರು ಬೇಕು ಅಂತಿಲ್ಲ, ನಮ್ಮ ಮೌರ್ಯನೇ ಉದಾಹರಣೆ. ಆ ಎಕ್ಸೆಲ್ ಬೆಳಕು ಅಂತ ಹೇಳುವಂಥದ್ದು ಯಾಕೆ ಅಂತ ಹೇಳಿದರೆ, ನಮ್ಮ ಎಕ್ಸೆಲ್ನ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ಸ್ಟಾರ್ಟ್ ಮಾಡುವಾಗಲೇ ಮಧ್ಯಮ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಇನ್ಸ್ಟಿಟ್ಯೂಷನ್. ಕಳೆದ ವರ್ಷ ನಮ್ಮಲ್ಲಿ ಒಂದು 300 ವಿದ್ಯಾರ್ಥಿಗಳಿಗೆ ಎಕ್ಸೆಲ್ ಬೆಳಕು ಮುಖಾಂತರ PUC ಓದುವಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತ, 10th 98 ಆ್ಯಂಡ್ ಎಬೋವ್ ತೆಗೆದಿರಬೇಕು ಸ್ಟೇಟ್ ಬೋರ್ಡ್ ಆಗಿದ್ದರೆ, CBSE ಆ್ಯಂಡ್ ICSE ಆಗಿದ್ದರೆ 95 ಎಬೋವ್ ಯಾರು ಸ್ಕೋರ್ ಮಾಡಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ. ಸ್ವಲ್ಪ ಹಾಸ್ಟೆಲ್ ಇದು ಮತ್ತು ಮೆಸ್ ಬಿಲ್ ಸ್ವಲ್ಪ ಕಟ್ಟಲಿಕ್ಕೆ ಬರುತ್ತೆ ಅಷ್ಟೇ. ಬಟ್ PU ಎಜುಕೇಷನ್ ಏನಿದೆ ಅದು ಸಂಪೂರ್ಣವಾಗಿ ಉಚಿತ. ಅವರಿಗೆ ನೀಟ್ ಕೋಚಿಂಗ್ ಇರ್ಬೋದು, JEE CT ಕೋಚಿಂಗ್ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ನಾವು ಕೊಡ್ತಾ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಈಗ ನಮ್ಮ ಹುಡುಗನೇ ಇದೆ ಉದಾಹರಣೆಗೆ, ಅವ್ನು ನಮ್ಮಲ್ಲಿ ಓದಿ ಒಂದು ಒಳ್ಳೆ ನೀಟಲ್ಲಿ ಸ್ಕೋರ್ ಮಾಡಿದಾಗ ಅವರಿಗೆ ಸಂಪೂರ್ಣವಾಗಿ ಮತ್ತೆ ಅವ್ರು ಏನು ನಮ್ಮ ಮೆಸ್ ಬಿಲ್ ಅಥವಾ ಹಾಸ್ಟೆಲ್ ಫೀಸ್ ಕಡೆ ಅದನ್ನು ಕೂಡ ವಾಪಸ್ ರಿಫಂಡ್ ಕೂಡ ಮಾಡಿರುವಂಥದ್ದು ನಮಗೆ ಉದಾಹರಣೆ ಇದೆ. ಅದೇ ಥರ ನೀಟ್ ಲಾಂಗ್ ಟರ್ಮ್ ಅವರಿಗೆ ಕೂಡ ಎಕ್ಸೆಲ್ ಬೆಳಕು ಮುಖಾಂತರ ಯಾರು ಈ ವರ್ಷ ಮೊನ್ನೆ ನೀಟ್ ಬರೆದಿದ್ದಾರೆ, ಸ್ವಲ್ಪದಲ್ಲಿ ಕೆಲವರಿಗೆಲ್ಲ ಮೆಡಿಕಲ್ ಸೀಟ್ ಮಿಸ್ ಆಗಿರುವಂಥ ಚಾನ್ಸಸ್ ಇದೆ. ಯಾರಿಗೆಲ್ಲ 450 ಆ್ಯಂಡ್ ಎಬೋವ್ ಸ್ಕೋರ್ ಮಾಡಿರ್ತಾರೆ ಅಥವಾ PUCಯಲ್ಲಿ 97 ಎಬೋವ್ ಪರ್ಸೆಂಟೇಜ್ ತಗೊಂಡಿರ್ತಾರೆ PCBಯಲ್ಲಿ, ಅಂಥ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಕೂಡ ಸಂಪೂರ್ಣ ಫ್ರೀ ಎಜುಕೇಷನ್ ಇರುವಂಥದ್ದು. 1 ಇಯರ್ ಫುಲ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಕೂಡ ಫ್ರೀಯಾಗಿ ಕೊಡುವಂಥದ್ದು. ಯಾಕೆ ಅಂತ ಹೇಳಿ, ನಾನು ಕೂಡ ಒಬ್ಬ ತುಂಬ ಆರ್ಥಿಕವಾಗಿ ಹಿಂದೆ ಒಂದು ಬಡತನದಿಂದ ಬಂದಂಥ ಹುಡುಗ. ನಮ್ಮ ಮನೆಯಲ್ಲಿ ನಾನು ಓದೋ ಸಂದರ್ಭದಲ್ಲಿ ತುಂಬ ಕಷ್ಟ ಇತ್ತು. ಒಂದು ಹುಲ್ಲಿನ ಮನೆಯಲ್ಲಿ ನಾನು ಹುಟ್ಟಿರುವಂಥದ್ದು. ನಮ್ಮ ಮನೆಗೆ ಹಂಚಾಕಿದ್ದೆ 2001ರಲ್ಲಿ, ನಾನು 8th ಓದುವ ಸಂದರ್ಭದಲ್ಲಿ. ಅಲ್ಲಿವರೆಗೆ ಒಂದು ಹುಲ್ಲಿನ ಮನೆಯಲ್ಲಿ ನಾವು ಓದಿರುವಂಥದ್ದು. ತುಂಬ ನಾನು ರತ್ನಮಾನಸ ಮತ್ತು ಸಿದ್ಧವನ ಪರಮಪೂಜ್ಯ ವೀರೇಂದ್ರ ಹೆಗ್ಡೆಯವರ ಹಾಸ್ಟೆಲಲ್ಲಿ ಅಲ್ಲಿ ನಾವು ಓದಬೇಕಾದ್ರೆ ತುಂಬ ಒಂದು ಬೆಳಿಗ್ಗೆ ತೋಟದ ಕೆಲಸ ಎಲ್ಲ ಮಾಡಿ ಓದಬೇಕಿತ್ತು. ಅದು ಜೀವನ ಶಿಕ್ಷಣವನ್ನು ನಮ್ಗೆ ಕಲಿಸಿರುವಂಥದ್ದು. ಆಮೇಲೆ ನಾನು ಲೆಕ್ಚರ್ ಆಗಿ ಮೂಡಬಿದ್ರೆಯಲ್ಲಿ ವರ್ಕ್ ಮಾಡಿರುವಂಥದ್ದು. ಇದೆಲ್ಲ ಕೂಡ ನಮ್ಮ ಜೀವನವನ್ನು ರೂಪಿಸಿರುವಂಥದ್ದು ಒಂದು ಅಂಶಗಳು. ಈ ಎಲ್ಲ ಅಂಶದ ಒಂದು ಗಮನದಲ್ಲಿ ಇಟ್ಕೊಂಡು ನಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳುವಂಥ ಪ್ರಾಮಾಣಿಕ ಉದ್ದೇಶ. ಯಾಕಂದ್ರೆ ನಾನೊಬ್ಬ ಬಡಪಾಯಿ ಶಿಕ್ಷಕ, ನಮ್ಮಿಂದ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಾಗಾಗಿ ಶಿಕ್ಷಕನಾಗಿ ಇಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಮಧ್ಯಮ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪ ಆಗಬೇಕು. ನಮ್ಮ ಉದಾಹರಣೆಗೆ ಮೌರ್ಯನೇ 10th 97 ತಗೊಂಡಾಗ ಅವನು ಎಕ್ಸೆಲ್ ಬೆಳಕು ಮುಖಾಂತರ ನಮ್ಮಲ್ಲಿ ಕೋಚಿಂಗ್ ಮತ್ತು ಎಕ್ಸೆಲ್ ಕಾಲೇಜಿನ ಫೀಸನ್ನು ಅವನು ಉಚಿತ ಪಡ್ಕೊಂಡು ಇವತ್ತು ಏಮ್ಸ್ನಂತಹ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗೆ ಜಾಯ್ನ್ ಆಗ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇವನ್ ಮಾತ್ರ ಅಲ್ಲ, ಈಗ ಕಳೆದ ವರ್ಷ ನಮ್ಮ ರಿಸಲ್ಟ್ ತೆಗೆದಾಗ ಪ್ರಜ್ವಲ್ ಇರ್ಬೋದು 710 720ಗೆ ತಗೊಂಡಿರುವಂಥವನು. ಆಮೇಲೆ ಆದಿತ್ ಜೈನ್ ಅಂತೇಳಿ 692 ನೀಟಲ್ಲಿ ತೆಗೆದವನು. ಸಂಜನೀರನ್ ಅವರು ಅಂತ ಹೇಳಿದಾಳೆ 660 ತಗೊಂಡಿರುವವಳು. ಅದೇ ಥರ ನಮ್ಮಲ್ಲಿ ಒಬ್ಬ ಪ್ರವಣ್ ಪೊಣ್ಣನ್ ಅಂತ ಹೇಳಿದ್ದ, ಅವ್ನು ನೀಟ್ ಲಾಂಗ್ ಟರ್ಮ್. ಅವನು ಫಸ್ಟ್ ಟೈಮ್ ಅವನಿಗೆ ಬರೀ 300 ಏನೋ ಬಂದಿತ್ತು, ಬೇರೆ ಕಡೆ ಓದಿದ್ದ. ಲಾಂಗ್ ಟರ್ಮಿಗೆ ನಮ್ಮಲ್ಲಿ 1 ಇಯರ್ ಬಂದಿದ್ದ.
ಅವನು ಮೊನ್ನೆ ನೀಟಲ್ಲಿ ಅವನಿಗೆ 600 ಹತ್ರ ಬಂದು ಇವಾಗ ಜಿಪ್ಮರಲ್ಲಿ ಪುದುಚೇರಿಯಲ್ಲಿ ಓದ್ತಾ ಇದ್ದಾನೆ. ಈ ಥರ ಅನೇಕ ವಿದ್ಯಾರ್ಥಿಗಳನ್ನು, ಮಧ್ಯಮ ಮತ್ತು ಬಡ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಾವು ದಾರಿದೀಪ ಆಗಬೇಕು ಅಂತ ಹೇಳುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಎಕ್ಸೆಲ್ ಬೆಳಕು ಅಂತ ಹೇಳುವಂಥ ಒಂದು ಫೌಂಡೇಶನ್ ಅಡಿಯಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ. ಈ ಮುಖಾಂತರ ಅನೇಕ ವಿದ್ಯಾರ್ಥಿಗಳಿಗೆ ಏಮ್ಸ್ ಮತ್ತು IIT ಅಥವಾ NIT ಅಂತಹ ಒಂದು ಒಳ್ಳೆಯ ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ಗಳಿಗೆ ದಾರಿ ದೀಪವಾಗಿದ್ದೇವೆ ಅಂತ ಹೇಳಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇವೆ. ನಿಮಗೆ ಜೀವನದಲ್ಲಿ ಬಡತನ ಏನೋ ಒಂದು ಪಾಠ ಕಲಿಸಿತ್ತು, ಆ ಪಾಠ ಇವತ್ತು ಇನ್ನೊಬ್ಬ ಬಡ ವಿದ್ಯಾರ್ಥಿಯ ಬಾಳಿಗೆ ಬೆಳಕಾಗಿದೆ. ಆ್ಯಂಡ್ ನಿಮಗೆ ಅದಕ್ಕೆ ಧನ್ಯವಾದಗಳು ಸರ್. ನೀವು ಮೆನ್ಷನ್ ಮಾಡ್ತಾ ಇದ್ರಿ ಏಮ್ಸ್ ಆಗಿರ್ಬೋದು, IIT, ಜಿಪ್ಮೇರ್, NIT ಈ ರೀತಿಯಾದಂತಹ ಸಂಸ್ಥೆಗಳು ಎಲ್ಲ ಕಡೆ ಎಕ್ಸೆಲ್ ವಿದ್ಯಾರ್ಥಿಗಳಿದ್ದಾರೆ. ಹೌದು ಸರ್, ಹೌದು. ಸೊ ಈ ಪ್ರಶ್ನೆ ಸ್ವಲ್ಪ ಚೇಂಜ್ ಮಾಡಿ ಕೇಳ್ತೀನಿ, ಯಾವ ಸಂಸ್ಥೆಯಲ್ಲಿ ಎಕ್ಸೆಲ್ ಅಕಾಡೆಮಿಯ ವಿದ್ಯಾರ್ಥಿಗಳಿಲ್ಲ ಅನ್ನೋದನ್ನ ಹೇಳ್ಬೇಕು ನೀವು. ಖಂಡಿತ ಸರ್. ಈಗ ನೀವು ಯಾವುದೇ ಪ್ರೀಮಿಯರ್ ಇಂಜಿನಿಯರಿಂಗ್ ಕಾಲೇಜ್ ಹೋಗಿ ಅಥವಾ ಟಾಪ್ ಮೆಡಿಕಲ್ ಕಾಲೇಜ್ಗಳು, ಏಮ್ಸ್ಗಳಿರ್ಬೋದು, ಜಿಪ್ಮರ್ ಇರ್ಬೋದು, ಅಥವಾ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್, ಯಾವುದೇ ಟಾಪ್ ಮೆಡಿಕಲ್ ಕಾಲೇಜ್ಗಳಿಗೆ ನೋಡಿದರೆ ನಮ್ಮ ವಿದ್ಯಾರ್ಥಿಗಳು ಇದ್ದೇ ಇದ್ದಾರೆ. ಯಾಕಂದರೆ ಈ ವರ್ಷ ಒಂದು 470 ಅಷ್ಟು ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಮೆಡಿಕಲ್ ಸೀಟ್ ನಾವು ಮಾಡಿಕೊಟ್ಟಿರುವಂಥದ್ದು. ಲಾಂಗ್ ಟರ್ಮಲ್ಲಿ 130 ವಿದ್ಯಾರ್ಥಿಗಳಿಗೆ ಫ್ರೀ ಸೀಟ್ ತೆಗೆಸಿಕೊಟ್ಟಿರುವಂಥದ್ದು. ಹಾಗಾಗಿ ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ, PUC ಮತ್ತು ಲಾಂಗ್ ಟರ್ಮ್ ಸ್ಟಡೀಸಿಗೆ ಕೂಡ ಹೋಗುವಾಗ ಒಂದು ಒಳ್ಳೆಯ ಕಾಲೇಜಲ್ಲಿ ಇಂಜಿನಿಯರಿಂಗ್ ಅಥವಾ ಮೆಡಿಕಲಲ್ಲಿ ಫ್ರೀ ಸೀಟ್ ತೆಕೊಂಡು ಹೋಗಿರುವಂಥದ್ದು. ಅದು ನಮಗೆ ತುಂಬ ಖುಷಿಯ ವಿಚಾರ. ನಾವು ಎಲ್ಲಿವರೆಗೆ ನಾವು ಡೆಡಿಕೇಟ್ ಇದ್ದೇವೆ ಅಂತ ಹೇಳಿದರೆ, ಒಂದು ವೇಳೆ PUC ನಮ್ಮಲ್ಲಿ ಬಂದಿದ್ದು ಅವನಿಗೆ ನಮ್ಮ PUCಯಲ್ಲಿ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಂತ ಹೇಳಿದರೆ, ನಮ್ಮಲ್ಲಿ ಲಾಂಗ್ ಟರ್ಮ್ ಆದರೆ ಫ್ರೀ ಕೊಡ್ತೇನೆ ನಾನು ಅವನಿಗೆ. PUC 2 ವರ್ಷ ನಮ್ಮಲ್ಲಿ ಓದಿ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಂತ ಹೇಳಿದರೆ PUC ಮತ್ತೊಂದು ವರ್ಷ ಲಾಂಗ್ ಟರ್ಮ್ ಏನಿದೆ ಅದನ್ನು ನಾವು ಫ್ರೀ ಕೊಡ್ತಾ ಇದ್ದೇವೆ. ಅಷ್ಟು ಮಾತ್ರ, ಲಾಂಗ್ ಟರ್ಮ್ ನಮ್ಮಲ್ಲೇ ಬಂದು ಒಂದು ವೇಳೆ ಮೆಡಿಕಲ್ ಸೀಟ್ ಸಿಗಲಿಲ್ಲ ಅಂತ ಹೇಳಿದರೆ, ಈಗ ನಮ್ಮ ಹೇಳಿದ 150 ಮಕ್ಕಳು 130 ಮಕ್ಕಳಿಗೆ ಈ ವರ್ಷ ಆಗುತ್ತೆ. 20 ಮಕ್ಕಳು ಏನು ಮಿಸ್ ಆಗಿದೆ ಅಲ್ಲ, ಆ 20 ಮಕ್ಕಳಿಗೆ ಕೂಡ ನಮ್ಮಿಂದ ಯಾವ ತೊಂದರೆ ಆಗಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ಮತ್ತೊಂದು ವರ್ಷದ ಲಾಂಗ್ ಟರ್ಮ್ ಅನ್ನು ಫ್ರೀ ಕೊಡ್ತಾ ಇದ್ದೇವೆ ಅವ್ರಿಗೆ, ಮೆಡಿಕಲ್ ಹೋಗಲೇಬೇಕು ಅಂತ ಇದ್ದವ್ರಿಗೆ. ಅಷ್ಟು ಡೆಡಿಕೇಟೆಡ್ ಆಗಿ ಸ್ಟೂಡೆಂಟ್ ಓರಿಯೆಂಟೆಡ್ ನಾವು ಮಾಡ್ತಿರುವಂಥ ಇನ್ಸ್ಟಿಟ್ಯೂಷನ್ ಸರ್. ರೈಟ್ ಸರ್, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು. ಸೊ ನೀಟ್ ಅನ್ನುವಂಥದ್ದು ಒಂದು ತಪಸ್ಸಿದ್ದ ಹಾಗೆ. ಒಂದು ವರ್ಷ ಮಿಸ್ ಆದರೆ ಮತ್ತೆ ಅದನ್ನು ಗಳಿಸಲೇಬೇಕು, ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಗಳಿಸಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ನಲ್ಲಿ ವಿದ್ಯಾರ್ಥಿಗಳಿರ್ತಾರೆ. ಆ್ಯಂಡ್ ಅದಕ್ಕೆ ಎಕ್ಸೆಲ್ ನೀಟ್ ಅಕಾಡೆಮಿ ಅನ್ನುವಂಥ ಸಂಸ್ಥೆ ಇನ್ನಷ್ಟು ಬೂಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ, ಅವರ ಕನಸಿಗೆ ಆಸರೆ ಆಗುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾಕಂದರೆ 2024ರಲ್ಲಿ 202 ವಿದ್ಯಾರ್ಥಿಗಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಸೇರ್ಪಡೆಯಾದರು. ಎಕ್ಸೆಲ್ ಅಕಾಡೆಮಿಯಲ್ಲಿ ಓದಂಥ ವಿದ್ಯಾರ್ಥಿಗಳು 2025ರಲ್ಲಿ 248, 2026ರಲ್ಲಿ 470ಕ್ಕೂ ಅಧಿಕ ವಿದ್ಯಾರ್ಥಿಗಳು ಮೆಡಿಕಲ್. ಸೊ ವರ್ಷ ಆ ಗ್ರಾಫ್ ಏರ್ತಾನೆ ಇದೆಯಲ್ಲ ಸರ್, ಇದರ ಮೇನ್ ಸೀಕ್ರೆಟ್ ಏನು ಅಂತ ನಿಮ್ಮ ಪ್ರಕಾರ? ಅಲ್ಲ, ಫಸ್ಟ್ ಆಫ್ ಆಲ್ ಏನು ಅಂತ ಹೇಳಿದ್ರೆ ನಮ್ಮ ರಿಸಲ್ಟ್ ಬಂದಾಗ ಒಳ್ಳೆ ಅಡ್ಮಿಷನ್ ಆಗ್ತದೆ. ಅಡ್ಮಿಷನ್ ಸ್ಟ್ರೆಂತ್ ಜಾಸ್ತಿ ಇದ್ದಾಗ ನಾವು ಒಳ್ಳೆ ಪ್ರತಿಯೊಬ್ಬರಿಗೆ ಕೂಡ ಫೋಕಸ್ ಮಾಡಿರುವಂಥದ್ದು, ಅವರಿಗೆ ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟಿರುವಂಥದ್ದು, ಇದರಿಂದಾಗಿ ಒಳ್ಳೆ ರಿಸಲ್ಟ್ ಬಂದಿರುವಂಥದ್ದು. ಈಗ ನಾವು ಎಷ್ಟು ಮಕ್ಕಳಿಗೆ ಸ್ಟೂಡೆಂಟ್ ಓರಿಯೆಂಟೆಡ್ ಇದ್ದೇವೆ ಅಂತ ಹೇಳಿದರೆ, ಮೊನ್ನೆ ರೀನಿಟ್ ಬರೆಯುವಾಗ ಹೆಚ್ಚಿನ ಕಾಲೇಜುಗಳಲ್ಲಿ ಮತ್ತೆ ಅವರಿಗೆ ಕರೆದು ನಾವು ಮಾಡಿರಲಿಲ್ಲ. ನಾವು ಮತ್ತೆ ಅವರನ್ನು ಮೊನ್ನೆ ರೀನಿಟ್ ಟೈಮಲ್ಲಿ 1 ತಿಂಗಳು ಮತ್ತೆ ವಾಪಸ್ ಅವರನ್ನು ನಮ್ಮ ಹಾಸ್ಟೆಲಿಗೆ ಕರೆದು ಅವರಿಗೆ ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಟ್ಟು ಮಾಕ್ ಟೆಸ್ಟ್ಗಳು, ಗ್ರ್ಯಾಂಡ್ ಟೆಸ್ಟ್ಗಳನ್ನು ಮಾಡಿ ಅವರಿಗೆ ಮೆಡಿಕಲ್ ಸೀಟ್ ಕೊಡಲೇಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ನಾವು ಅಷ್ಟು ಸಪೋರ್ಟ್ ಮಾಡಿದ ಕಾರಣ ಇವತ್ತು ಇಷ್ಟು 470ರಷ್ಟು ವಿದ್ಯಾರ್ಥಿಗಳಿಗೆ ಮೆಡಿಕಲಿಗೆ ಒಂದು ಫ್ರೀ ಸೀಟ್ ಸಿಗಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಖುಷಿ ಪಡ್ತಿದ್ದೇನೆ. ರೈಟ್ ಸರ್. ಆ್ಯಂಡ್ ಇನ್ನೊಂದು ನೆನಪಿನಲ್ಲಿರಲಿ, ಎಕ್ಸೆಲ್ ನೀಟ್ ಅಕಾಡೆಮಿ, ಎಕ್ಸೆಲ್ PU ಕಾಲೇಜ್, ಗುರುವಾಯನಕೆರೆ, ಮಂಗಳೂರು ಒಂದೇ ಬ್ರಾಂಚ್ ಮಾತ್ರವೇ ಇರುವಂಥದ್ದು. ಇನ್ನು ಯಾವುದೇ ರೀತಿಯಾದಂಥ ಸಂಸ್ಥೆ ಬೇರೆ ಕಡೆ ಇಲ್ಲ ಎಕ್ಸೆಲ್ನ ಕಡೆಯಿಂದ. ಸೊ ಅದನ್ನು ಒಂದು ಕ್ಲಾರಿಫೈ. ಕರ್ನಾಟಕದಲ್ಲಿ ನಮ್ಮದು ಒಂದೇ ಕಡೆ ಇರುವಂಥ ಬ್ರಾಂಚ್ ನಾವು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ನಮ್ಮ ಉದ್ದೇಶ ಪ್ರಾಮಾಣಿಕ ಉದ್ದೇಶ. ಯಾಕಂದರೆ ನಮಗೆ ಫೋಕಸ್ಡ್ ಆಗಿ ಮಕ್ಕಳಿಗೆ, ಈಗ ನೋಡಿ ಈಗಿನ ಕಾಲದಲ್ಲಿ ಪೇರೆಂಟ್ಗಳಿಗೆ ಒಬ್ಬರು ಮಕ್ಕಳಿರುವಂಥದ್ದು, ಅವರನ್ನು 10th ವರೆಗೆ ತುಂಬ ಪ್ರೀತಿಯಿಂದ ಸಾಕಿ ನಮ್ಮ ನಂಬಿಕೆಯಿಂದ ಕಳಿಸಿರ್ತಾರೆ. ಅದನ್ನು ಉಳಿಸುವಂತಹ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹಾಗಿರುವಾಗ ನಾವು ಅವರಿಗೆ ಫೋಕಸ್ಡ್ ಆಗಿರಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಒಂದೇ ಕಡೆ ಹಾಸ್ಟೆಲ್ ಫೆಸಿಲಿಟಿ ಮಾಡ್ತಾ ಇದ್ದೇವೆ. ಖಂಡಿತ ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಕೂಡ ಜಾಯ್ನ್ ಆಗ್ಬೋದು. ರೈಟ್ ಸರ್. ನೀಟ್ ಅನ್ನುವಂಥ ಆಸೆ ಯಾರೆಲ್ಲ ಇಟ್ಕೊಂಡಿದ್ದೀರೋ, ಒಂದು ಸಾಧನೆ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಆ ಮೈಂಡ್ ಸೆಟ್ನಲ್ಲಿ ಯಾರೆಲ್ಲ ಇದ್ದೀರೋ, ಸೊ ಖಂಡಿತವಾಗ್ಲೂ ಎಕ್ಸೆಲ್ ನೀಟ್ ಅಕಾಡೆಮಿ, ಎಕ್ಸೆಲ್ PU ಕಾಲೇಜ್ ನಿಮಗೆ ಹೇಳಿ ಮಾಡಿಸಿರುವಂಥ ಒಂದು ಜಾಗ. ಸೊ ಸರ್, ಕೊನೆಯದಾಗಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಬೇಕು? ಅಫ್ಕೋರ್ಸ್ ಸ್ಕ್ರೀನಲ್ಲಿ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ಅದರ ಹೊರತಾಗಿ ಕೂಡ ಆಫ್ಲೈನ್ ಅಡ್ಮಿಷನ್ಸ್ಗೆ ಅವಕಾಶ ಇದೆಯಾ? ಖಂಡಿತ ಸರ್. ನಮ್ಮದು ರೆಸಿಡೆನ್ಷಿಯಲ್ ಕ್ಯಾಂಪಸ್ ಆದ ಕಾರಣ 24x7 ವರ್ಷದ 365 ದಿವಸ ಕೂಡ ನಾವು ಅವೈಲೇಬಲ್ ಇರ್ತೇವೆ. ಸಂಡೇ ಕೂಡ ಓಪನ್ ಇರುತ್ತೆ. ಯಾವಾಗ ಬೇಕಾದ್ರೂ ಬಂದು ನಮ್ಮ ಕ್ಯಾಂಪಸ್ ನೋಡಿ, ಹಾಸ್ಟೆಲ್ಗಳು ವಿಸಿಟ್ ಮಾಡಿ. ಹಾಸ್ಟೆಲ್ ಕೂಡ ತುಂಬ ಚೆನ್ನಾಗಿದೆ. ಒಂದು ರೂಮಲ್ಲಿ 3 ಮೆಂಬರ್ ವಿತ್ ಅಟ್ಯಾಚ್ ಬಾತ್ರೂಮ್, ಟಾಯ್ಲೆಟ್ ಇದೆ. ತುಂಬ ಒಂದು ಫೆಸಿಲಿಟಿ. ಓದೋ ಮಕ್ಕಳಿಗೆ ಸಪರೇಟಾಗಿ ಸ್ಟಡಿ ಹಾಲ್ ಕೂಡ ಮಾಡಿದ್ದೇವೆ. ಯಾಕಂದರೆ ಸ್ಟಡಿ ಹಾಲಲ್ಲೂ ಕೂಡ CC ಕ್ಯಾಮರಾ ಮಾನಿಟರ್ ಇರ್ತದೆ. ಪ್ರತಿ ಸ್ಟಡಿ ಹಾಲ್ ರೂಮಿಗೆ ಕೂಡ 2 ವಾರ್ಡನ್ಸ್ ಇರ್ತಾರೆ. ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತೇವೆ.
ಬರೀ ಹಾಸ್ಟೆಲ್ ಟೀಚರ್ಸ್ ಕೂಡ ಇದ್ದಾರೆ, ಬರೀ ಕ್ಲಾಸ್ ಮಾಡಿ ಹೋಗೋ ಟೀಚರ್ಸ್ ಬೇರೆ ಇದ್ದಾರೆ, ಹಾಸ್ಟೆಲಲ್ಲಿ ಕೂಡ ಟೀಚರ್ಸ್ ಇರ್ತಾರೆ. ಈ ಥರ ಒಂದು ಒಳ್ಳೆಯ ವಾತಾವರಣ ಇರುವ ಕಾರಣ ನಮ್ಮ ಇಡೀ ಕರ್ನಾಟಕದಲ್ಲೇ ಒಂದು ಎಕ್ಸೆಲ್ ಅಂತ ಹೇಳುವಂಥದ್ದು, ಗುರುವಾಯಿನ ಕೆರೆ ಎಕ್ಸೆಲ್ ಅಂತ ಹೇಳುವಂಥದ್ದು ಮನೆ ಮಾತಾಗಿರುವಂಥದ್ದು. ನಿಮಗೆ ಯಾವಾಗ ಬೇಕಾದರೂ ಈಗ ನೆಕ್ಸ್ಟ್ ಇಯರ್ನ ಅಡ್ಮಿಷನ್ ಈಗಲೇ ಬಂದು ಬುಕಿಂಗ್ ಮಾಡಿದರೆ ಅಂಥ ವಿದ್ಯಾರ್ಥಿಗಳಿಗೆ ಕೂಡ ಸ್ಪೆಷಲ್ ಆಗಿ ಫೀಸ್ ಡಿಸ್ಕೌಂಟ್ ಕೂಡ ಸಿಗುವಂಥ ವ್ಯವಸ್ಥೆಗಳಿದೆ. ನೀಟ್ ಲಾಂಗ್ ಟರ್ಮಲ್ಲಿ ಕೂಡ ಅಷ್ಟೇ, ಯಾರೆಲ್ಲ 450 ಅಬೌವ್ ತೆಕ್ಕೊಂಡು ಅವ್ರಿಗೆ ಉಚಿತ ಶಿಕ್ಷಣವನ್ನು ಕೂಡ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈಟ್ ಸರ್. ನೀಟ್ ಎಕ್ಸಾಮ್ನಲ್ಲಿ ವಿತ್ ಫ್ಲೈಯಿಂಗ್ ಕಲರ್ಸ್ ಪಾಸ್ ಆಗಬೇಕು ಅನ್ನುವಂಥ ಕನಸಿಟ್ಕೊಂಡು ಬನ್ನಿ ಸಾಕು. ಎಕ್ಸೆಲ್ ನೀಟ್ ಅಕಾಡೆಮಿಯಲ್ಲಿ, ಎಕ್ಸೆಲ್ PU ಕಾಲೇಜಿನಲ್ಲಿ ನಿಮ್ಮ ಕನಸಿಗೆ ರೆಕ್ಕೆಯನ್ನು ನಾವು ಕಟ್ಕೊಡ್ತೀವಿ. ಅದರ ಜೊತೆಗೆ 100% ನಿಮ್ಮ ಡಾಕ್ಟರ್ ಆಗುವಂಥ ಕನಸನ್ನು ನಾವು ಈಡೇರಿಸ್ತೀವಿ ಅನ್ನುವಂಥ ಭರವಸೆಯನ್ನು ಎಕ್ಸೆಲ್ ನೀಟ್ ಅಕಾಡೆಮಿ ಹಾಗೆ ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾ ಇರುವಂಥದ್ದು. ಅದೇ ಥರ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದಂಥ ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗುರುವಾಯಿನ ಕೆರೆ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂಥ ಸುಮಂತ್ ಕುಮಾರ್ ಜೈನ್ ಅವರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆ್ಯಂಡ್ ಮೌರ್ಯ ವೈಡಿ, ಫ್ಯೂಚರ್ ಡಾಕ್ಟರ್ ಮೌರ್ಯ ವೈಡಿ, ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಈ ಒಂದು ಸಕ್ಸಸ್ಗೆ. ಥ್ಯಾಂಕ್ ಯು ಸರ್. ಸೊ ಇವಿಷ್ಟು ಇವರೆಗಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.